ವೀಕ್ಷಕರೇ ನಮಸ್ಕಾರ. ಸಿಟಿ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ನಾಗಮ್ನವರು. ವೀಕ್ಷಕರೇ, ಸಚಿವ ಸ್ಥಾನ ನೀಡುವಂತೆ ಯಾರನ್ನೂ ಕೇಳಿಲ್ಲ. ರಾಜಕಾರಣದಲ್ಲಿ ಇವೆಲ್ಲ ಸಹಜ. ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತೆ. ಪಕ್ಷ ಯಾವ ರೀತಿ ಜವಾಬ್ದಾರಿ ನೀಡುತ್ತದೆ ಅದಕ್ಕೆ ನಾನು ಬದ್ಧನಾಗಿರುತ್ತೇನೆ. ಕೇವಲ ನಾನು ಬೆಳಗಾವಿ ಗ್ರಾಮೀಣ ಶಾಸಕಿ ಅಂತ ಕೆಲಸ ಮಾಡದೆ ರಾಜ್ಯದ ಎಲ್ಲ ಸ್ಥಳಗಳಿಗೆ ಹೋಗಿ ಪಕ್ಷ ಸಂಘಟನೆ ಮಾಡುತ್ತೇನೆ. ಹೈಕಮಾಂಡ್ ನಿರ್ಧಾರಕ್ಕೆ ಯಾವತ್ತೂ ಬದ್ಧ. ಈಗ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ ಎಂದು ಬೆಳಗಾವಿಯಲ್ಲಿ ಶಾಸಕಿಯಾದಂಥ ಶ್ರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸುದ್ದಿಗೋಷ್ಠಿ ನಡೆಸಿದರು. ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ ಮತ್ತು ಅವ್ರಿಗೆ ಸಂಪೂರ್ಣವಾದಂಥ ಸಹಕಾರ ನಾನಾಗ್ಲಿ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗ್ಲಿ ಮತ್ತು ಮಾಜಿ ಅಧ್ಯಕ್ಷರಾಗ್ಲಿ ನಾವು ಕೊಡ್ತೀವಿ ಅಂತ ಹೇಳ್ತಾ, ತಾವು ನನ್ನನ್ನು ಒಂದು ಪ್ರಶ್ನೆ ಕೇಳಿದ್ರಿ. ನಾನು ಮಂತ್ರಿ ಮಂಡಳ ರಚನೆ ಆಗುವ ಮೊದಲನೇ ದಿನದಿಂದಲೂ ಕೂಡ ಇಲ್ಲಿಯವರೆಗೆ 3 ವರ್ಷ ನನಗೆ ಅವಕಾಶ ಕೊಟ್ಟಂತ ಸಿದ್ದರಾಮಯ್ಯನವರಿಗೆ ಧನ್ಯವಾದ ಹೇಳ್ತೀನಿ. ಮುಂದೆ ಪಕ್ಷ ಅವಕಾಶ ಕೊಟ್ಟರೆ ಕೆಲಸ ಮಾಡ್ತೀನಿ, ಕೊಡಲಿಲ್ಲ ಅಂತಂದ್ರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿ ಆಗಿರ್ತೀನಂತ ಅವತ್ತಿಂದ ಹಿಡ್ಕೊಂಡು ಇದು ಒಂದೇ ಉತ್ತರವನ್ನ ನಾನು ಕೊಡ್ತೀನಿ. ನೋಡಿದ್ರೆ ಸೊ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಸಿಎಂ ಆಗೋ ಮಟ್ಟಿಗೂ ಕೂಡ ತಮ್ಮ ಅಭಿಮಾನಿಗಳು ಹೇಳ್ತಾ ಇದ್ರು. ಸೊ ಈ ಬಾರಿ ಯಾಕೆ ಅಷ್ಟೊಂದು ಇದಾಯ್ತು? ಎಲ್ಲೋ ಇಲ್ಲ ನೋವೇ, ಇದು ರಾಜಕಾರಣದಲ್ಲಿ ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬೋದು, ಅನ್ಸರ್ಟನ್. ಮತ್ತು ಹೈಕಮಾಂಡ್ ಬಹಳಷ್ಟು ಅಳದು ತೂಗಿ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ನಾವು ಹೈಕಮಾಂಡ್ ವಿರುದ್ಧ ಪ್ರಶ್ನೆ ಮಾಡೋದು ತಪ್ಪಾಗುತ್ತೆ ನನ್ನ ಪ್ರಕಾರ. ಸೊ ರಾಜಕಾರಣಿಗಳ ಜೀವನದಲ್ಲಿ ಒಮ್ಮೆ ಇಂಥ ಸಂದರ್ಭ ಬರುತ್ತೆ, ಅದನ್ನ ಮೆಟ್ಟಿ ನಿಲ್ಲೋದೇ ಒಂದು ನಾಯಕತ್ವದ ಗುಣ ಅಂತ ನಾನು ಹೇಳಿದ್ದೆ. ಅದು ನೋಡಿ, ನಾನು ನಿಜವಾಗ್ಲೂ ಹೇಳ್ತೀನಿ, ಮಹಿಳೆಯರು ಇಲ್ಲದ ಸಂಪುಟ ಅಪೂರ್ಣ. ಅದು ಯಾರೇ ಇರಲಿ ಮಹಿಳೆಯರನ್ನ ಸಂಪುಟದಲ್ಲಿ ಸೇರಿಸ್ಕೊಳ್ಬೇಕಂತ ನಾನು ಕೂಡ. ಯಾಕಂದ್ರೆ ನೀವು ಈ ಹಿಂದೆ ಸಂಪುಟದಲ್ಲಿ ಕೆಲಸ ಮಾಡಿದಿರಿ, ಸೊ ಅನುಭವಿಸ್ತಿದ್ರಿ, ಅದ್ರ ಜೊತೆಗೆ ಇಷ್ಟೊಂದು ತಡ ಯಾಕೆ? ಮಹಿಳೆಯರ ಬಗ್ಗೆ ಸಾಕಷ್ಟು ನೀವು ಯೋಜನೆಗಳು ತಂದು ಕೊಟ್ಟವ್ರು. ನೀವು ಈಗಾಗಲೇ ಉಮಾಶ್ರೀ ಅಂತವ್ರನ್ನ ನಾವು ಈಗಾಗಲೇ ಉಪಸಭಾಪತಿ ಎಲ್ಲ ಮಾಡಿದೀವಿ. ಮಹಿಳೆಯರಿಗೆ ನ್ಯಾಯ ಕೊಡ್ಬೇಕು ಅಂತಾನೆ ತಾವೆಲ್ಲರೂ ಗೊತ್ತು. ಏನೋ ಒಂದು ಆಗಿದೆ ಕರ್ನಾಟಕದಲ್ಲಿ, ಆಗಿದೆ, ಅದನ್ನ ನಾನು ಒಪ್ಕೊಳ್ತೀನಿ. ಆಗಿಲ್ಲ ಅಂತ ನಾನು ಅದರ ವ್ಯತಿರಿಕ್ತವಾಗಿ ಉತ್ತರ ಕೊಡ್ಲಿಕ್ಕೆ ಹೋಗೋದಿಲ್ಲ. ನೀವು ನಮ್ಮ ಸರ್ಕಾರಗಳು ಎಲ್ಲೆಲ್ಲಿದ್ದಾವೆ, ಜಾರ್ಖಂಡ್ ಇರ್ಬೋದು, ಹಿಮಾಚಲ್ ಪ್ರದೇಶ ಇರ್ಬೋದು, ತೆಲಂಗಾಣ ಇರ್ಬೋದು, 3-4 ಜನ ಮಹಿಳೆಯರಿಗೆ ಅಲ್ಲಿ ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಏನೋ ಒಂದು ಹೆಚ್ಚು ಕಡಿಮೆ ಕರ್ನಾಟಕದಲ್ಲಿ ಆಗಿದೆ, ಬೇರೆ 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 ರೀತಿಯಾದಂಥ ಲೆಕ್ಕಾಚಾರದಲ್ಲಿ ಆಗಿದೆ. ಬಟ್ ನಿನ್ನೆ ನಾನು ನೋಡಿದೆ, ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸ್ಟೇಟ್ಮೆಂಟ್ ನಾನು ನೋಡಿದೆ. ಆದಷ್ಟು ಶೀಘ್ರದಲ್ಲಿನೇ ಮಹಿಳೆಯನ್ನು ತಗೊಳ್ತೀನಿ ಅಂತ ಹೇಳಿದೆ. ನಾನು ಹೈಕಮಾಂಡ್ ಈಗ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಪ್ರಶ್ನೆ ಮಾಡಕ್ ಬರುದಿಲ್ಲ ಅಂತೀರಿ, ಅದೊಂದು ಮಾನದಂಡ ಬೇಕು. ಈಗ ನೀವು ಸಾಮಾನ್ಯ ಕಾರ್ಯಕರ್ತೆಯಾಗಿ, ಜಿಲ್ಲಾ ಅಧ್ಯಕ್ಷರಾಗಿ, ಮಹಿಳಾ ರಾಜ್ಯ ಅಧ್ಯಕ್ಷರಾಗಿ, ಶಾಸಕರಾಗಿ ಸಂಸದಿಗೆ ಒಂದ್ಸಾರಿ ನಿಂತು ಸೋತು ಇಷ್ಟೆಲ್ಲ ಸಂಘರ್ಷ ಮಾಡಿದ ಮೇಲೆ ಮತ್ತೆ ಯಾವ ಮಾನದಂಡ ಬೇಕು? ಮಾನದಂಡ ಅಂತ ಹೇಳ್ತಾ ಇಲ್ಲ ನಾನು. ಪ್ರಾದೇಶಿಕವಾಗಿ ನೋಡ್ತಾರೆ, ಜಾತಿವಾರು ನೋಡ್ತಾರೆ, ನೀವು ಹೇಳಿದಾಗೆ ಅನುಭವ ನೋಡ್ತಾರೆ, ಪಕ್ಷ ಸೇವೆಯನ್ನು ಕೂಡ ನೋಡ್ತಾರೆ. ಬಟ್ ಯಾವ ಮಾನದಂಡ ಅಂತ ಹಿಂದದೇ ಮಾನದಂಡದಿಂದ ನನಗೆ ಸಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. 3 ವರ್ಷ ನನಗೆ ಕೊಟ್ಟಂತ ಅವಕಾಶದಲ್ಲಿ ಬಹಳ ಒಳ್ಳೊಳ್ಳೆ ಕೆಲಸ ನನ್ನ ಡಿಪಾರ್ಟ್ಮೆಂಟ್ ನಲ್ಲಿ ಮಾಡಿದ್ದೀನಿ. ಸೊ ಹೈಕಮಾಂಡ್ ಅವರು ಬೇರೆಯವರಿಗೆ ಅವಕಾಶ ಕೊಡ್ತೀನಿ ಅಂತಂದ್ರೂ ಕೂಡ ಅದನ್ನ ನಾವು ಸ್ವಾಗತ ಮಾಡೋಣ. ನನಗೆ 3 ವರ್ಷ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಅಂತ ಹೇಳಿದ್ದೇನೆ. ನಾನು ಯಾರನ್ನು ಮೇಡಮ್, ಈಗ ಅರ್ಹತೆ ಮತ್ತು ಸಾಮರ್ಥ್ಯ ವಿಳಂಬ ಆಗ್ತದೆ? ಹಾಗಲ್ಲ, ಇಲ್ಲಿ ವಿಳಂಬದ ಪ್ರಶ್ನೆ ಬರೋದಿಲ್ಲ. ಇರೋ 34 ಸೀಟ್ನಲ್ಲಿ, ಮೊದಲ ಪಟ್ಟಿಯಲ್ಲಿ ಇರೋ 34 ಸೀಟ್ನಲ್ಲಿ ನಾನೇ ಬಹಳಷ್ಟು ಅನುಭವ ನನಗೆ ಇದೆ, ನಾನೇ ಇದ್ದೀನಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ಪ್ರತಿಯೊಬ್ಬರನ್ನೂ ಕೂಡ ಸಮಾಧಾನ ಮಾಡಬೇಕಾಗುತ್ತೆ. ಸಿಎಂ ಅವರೇ ಇದಾರೆ ಬಿಡಿ, ಎದಕ್ಕೆ ಬೇಕು? ಅಷ್ಟೊಂದು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಸಿಎಂ ಅವರಿಗೆ ನಾವು ಶಕ್ತಿಯನ್ನ ತುಂಬುವಂತ ಕೆಲಸ ನಾವು ಮಾಡ್ತೀವಿ. ರಾಜ್ಯದ ಕೆಲವೊಂದಿಷ್ಟು ಭಾಗದಲ್ಲಿ ನೀವು ಜನರನ್ನ ಸೆಳೆಯುವಂತದ್ದು ತಮ್ಮ ಮುಖಾಂತರ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇನ್ ಮುಂದೆ ಕೂಡ
ಲಕ್ಷ್ಮೀ ಹೆಬ್ಬಾಳ್ಕರ್ ಬರೀ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಆಗಲಿ ಅಥವಾ ಬೆಳಗಾವಿ ಜಿಲ್ಲೆಗೆ ಅಷ್ಟೇ ಸೀಮಿತ ಆಗಿರೋದಿಲ್ಲ. ಈ ಮುಂಚೆ ಹೇಗೆ ರಾಜ್ಯವ್ಯಾಪಿ ನನ್ನ ಪ್ರವಾಸ ಇರ್ತಾ ಇತ್ತು, ರಾಜ್ಯವ್ಯಾಪಿ ಯಾವ ರೀತಿ ಕಾರ್ಯಕ್ರಮಗಳು ಪಕ್ಷದ ಸಂಘಟನೆಯಲ್ಲಿ ಭಾಗವಹಿಸ್ತಾ ಇದ್ನೋ, ಇನ್ನು ಮುಂದೆ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅದೇ ರೀತಿ ರಾಜ್ಯವ್ಯಾಪಿಯಾಗಿ ಪ್ರವಾಸವನ್ನ ಕೂಡ ಮಾಡ್ತೀನಿ. ಪಕ್ಷ ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿ ನಿಂತು ಕೆಲಸ ಪಕ್ಷದ ಜವಾಬ್ದಾರಿ ಏನಾದ್ರು ಕೊಡ್ತಾರ ಮೇಡಮ್, ಸಂಘಟನೆ ಜವಾಬ್ದಾರಿ? ಸಚಿವ ಸ್ಥಾನ ನೀವು ಏನ್ ಕೇಳಿದ್ರು ಕೂಡ ನಾನ್ ಪಕ್ಷದ ಶಿಸ್ತಿನ ಸಿಪಾಯಿ. ಅವ್ರು ಏನ್ ಜವಾಬ್ದಾರಿ ಕೊಟ್ಟರು ಮಾಡ್ತೀನಿ, ಆದ್ರೆ ನನಗೆ ಏನು ಕೂಡ ಅದರ ಕಲ್ಪನೆ ಇಲ್ಲ, ಯಾಕಂದ್ರೆ ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಮೇಡಮ್, ಇವಾಗ ಕರ್ನಾಟಕ ಕಾಂಗ್ರೆಸ್ ಪಕ್ಷಕ್ಕೆ ಸೈಲೆಂಟ್ ಆಗಿದ್ದೀರಿ ಮೇಡಮ್. ಅಂದ್ರೆ ಹಿಂದಕ್ಕೆ ನೀವು ಮಂತ್ರಿ ಬೆಳಗಾವಿ ಬಂದಾಗ ನಮ್ಮ ಮೌನ ಒಂದು ವೀಕ್ನೆಸ್ ಅಲ್ಲ ಅಂತಿದ್ರಿ, ಈಗ ಯಾಕೋ ಈ ಸಂದರ್ಭ ಅದಲ್ಲ. 2 ತಿಂಗಳು ಆ ಮಾತನ್ನ ಈಗ ಇದು ಸಂದರ್ಭ ಅಲ್ಲ, ಇದು ಸೂಕ್ತ ಸಂದರ್ಭ ಅಲ್ಲ. ಈಗ ನಾನು ಆ ರೀತಿ ಬಿಟ್ರೆ ಅದು ಡೈರೆಕ್ಟ್ ಆಗಿ ನಾನು ಹೈಕಮಾಂಡ್ಗೆ ನಾಯಕತ್ವಕ್ಕೆ ಮಾತಾಡ್ದಂಗಾಗುತ್ತೆ. ಈ ಸಂದರ್ಭ ಆ ಡೈಲಾಗ್ಗೆ ಸೂಕ್ತ. ಏನ್ ಮಾಡ್ತಾ ಇದ್ದಾರೆ ನಿಮ್ಮ ವಿಚಾರ? ಸಾಧ್ಯನೇ ಇಲ್ಲ ರೀ ಪಾಪ, ಯಾರು ಯಾರು ಇಲ್ಲ. ನಮ್ಮ ಜಿಲ್ಲೆಯವರು ಇಲ್ಲ, ಹೊರಗಡೆಯವರು ಇಲ್ಲ, ಪಕ್ಷದ ಒಳಗಡೆಯವರು ಇಲ್ಲ. ಅನಿವಾರ್ಯತೆ ಪ್ರತಿಯೊಬ್ರು ಕೂಡ ಬಹುಶಃ ನಾನು ಮಂತ್ರಿ ಮೊದಲೇ ಇದ್ರಲ್ಲೋ ಅಥವಾ 2ನೇ ಇದ್ರಲ್ಲೋ ಆಗಿದ್ರೆ ಇಷ್ಟು ಇದನ್ನ ಮಾಡ್ತಾ ಇರಲಿಲ್ಲ. ಪ್ರತಿಯೊಬ್ರು ನಮ್ಮ ಪಕ್ಷದವರು, ವಿರೋಧ ಪಕ್ಷದವರು ಬಂದು ನನಗೆ ಇವತ್ತು ಅವರ ಅನಿಸಿಕೆಗಳನ್ನ ಹೇಳ್ತಾ ಇದ್ದಾರೆ. ಈಗ ರಾಜ್ಯದ ಇತಿಹಾಸದಲ್ಲಿ ಮೇಡಮ್ ಎಲ್ಲ ಆಪ್ತರಿಗೂ ಅವಕಾಶಗಳನ್ನು ಕೊಡ್ತಾರೆ. ಈಗ ಯಡಿಯೂರಪ್ಪನವ್ರು ಬಂದಾಗ ಉಮೇಶ್ ಕತ್ತಿ ಅವರು ಆಗದೇ ಇದ್ರು ಇನ್ನೊಂದ್ಸಲ ಕರ್ಕೊಂಡ್ ಮಾಡಿದ್ರು, ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಕಂಟಿನ್ಯೂ ಮಾಡಿದ್ರು. ಈಗ ನೀವು ಕೂಡ ಆಪ್ತರ ಇದ್ದೀರಿ, ನಿಮ್ಮನ್ನ ಯಾಕೆ ಬಿಟ್ರು ಅಂತ ನಾನು ಎಲ್ಲರಿಗೂ ಆಗ್ತೀನಿ. 3 ಜನ ಮಹಿಳಾ ಶಾಸಕರಿದ್ದಾರೆ, 3 ಜನ ಮಹಿಳಾ ಶಾಸಕರ ಹೆಸರು ಕೇಳಿ ಬರ್ತಾರೆ, ತಮ್ದು ಕೂಡ ಹೆಸರು. ಆ ಸಾಮರ್ಥ್ಯ ಯಾರಾದ್ರೂ ಅದಕ್ಕಿಂತ 10 ಪಟ್ಟು ಜಾಸ್ತಿನೇ ತಮ್ದು. ಅವಕಾಶ ಸಿಕ್ಕಾಗ ಸಾಮರ್ಥ್ಯ ಯಾರ್ದಾದ್ರೂ ಗೊತ್ತಾಗುತ್ತೆ. ನನಗೆ ಅವಕಾಶ ಸಿಕ್ತು, ಸಾಮರ್ಥ್ಯ ತೋರಿಸ್ದೆ. ಇನ್ನೊಬ್ಬರಿಗೆ ಕೊಟ್ರೆ ಅವ್ರಿಗೆ ನನಗಿನ್ನ ಜಾಸ್ತಿ ಸಾಮರ್ಥ್ಯ ಇದ್ರೆ ಮೇಡಮ್, ನಿಮ್ ಶಿಷ್ಯರಾದಂತ ನೈನಾ ಮುಟ್ಟಮ್ಮ ಅವ್ರಿಗೂ ಕೂಡ ಮೇಡಮ್, ರಾಜಕೀಯ ಶಿಷ್ಯರಾದಂತ ನೈನಾ ಮುಟ್ಟಮ್ಮ ಅವರಿಗೂ ಒಂದು ಅವಕಾಶ ಸಿಗಬೇಕು ಅನ್ನೋದೊಂದು ಪಕ್ಷದಲ್ಲಿ ಚರ್ಚೆ ಆಗ್ತದೆ. ಅದೇನಾದ್ರೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಇದನ್ನ ಆಗ್ತಾ ಇದೆ? ಖಂಡಿತ ಇಲ್ಲ ರೀ. ನಾನ್ ನೋಡಿ, ರಾಜಕಾರಣದಲ್ಲಿ ಬಾರದು ಬಪ್ಪದು, ಬಪ್ಪದು ತಪ್ಪದು. ರಾಜಕಾರಣದಲ್ಲಿ ನಾಯಕರಿಗೆ ಒಮ್ಮಿಲ್ಲ ಒಮ್ಮೆ ಸತ್ವ ಪರೀಕ್ಷೆ, ಅಗ್ನಿ ಪರೀಕ್ಷೆ ಇರುತ್ತೆ. ಆ ಸಂದರ್ಭದಲ್ಲಿ ನಮ್ಮ ತಾಳ್ಮೆಯಿಂದ ಇದ್ದು ಪಕ್ಷದ ಚೌಕಟ್ಟಿನಲ್ಲಿ, ಪಕ್ಷದಲ್ಲಿ ಶಿಸ್ತಿನಿಂದ ಇದ್ರೆ ಖಂಡಿತವಾಗ್ಲೂ ಆ ಒಂದು ಇದು ಕಟ್ಟಿಟ್ಟ ಬುತ್ತಿ ಅಂತ ಹೇಳಿ. 5,000 ಕೋಟಿ ಅಂದ್ರೆ ಎಲ್ಲಿ ಹೋಯ್ತು ಅಂತ ಹೇಳಿ ಒಂದು ಗಂಭೀರವಾದ ಆರೋಪ ಮಾಡ್ತಾರೆ. ಅದ್ರ ಬಗ್ಗೆ ಹೇಳೋದಾದ್ರೆ ನೀವೊಬ್ಬ ಕಡಿಮೆ ಆಗಿದ್ ನೋಡಪ್ಪ. ಯಾರು ಆರೋಪ ಮಾಡಿದ್ರು? ಸಂಜಯ್ ಪಾಟೀಲ್ ಅವರು ಮಾಜಿ ಶಾಸಕರು. ನಾನು ಮೊನ್ನೆ ಹೇಳಿದ್ದೀನಲ್ಲ, ಎಲ್ಲರೂ ನೀವು ನೋಡಿದಿರಲ್ಲ, 5,000 ಕೋಟಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬಿಡುಗಡೆನೆ ಮಾಡ್ಲಿಲ್ಲ. ಮಾನ್ಯ ಆವತ್ತಿನ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ನಮ್ಗೆ 5,000 ಕೋಟಿ ಬಿಡುಗಡೆನೆ ಮಾಡ್ಲಿಲ್ಲ. ಯಾಕಂದ್ರೆ ಫೈನಾನ್ಸ್ ಮಿನಿಸ್ಟ್ರು ಸಿದ್ದರಾಮಯ್ಯನವರು ಇದ್ರು. ಸೊ ನಮ್ಗೆ ಅವರು ದುಡ್ಡನ್ನೇ ಬಿಡುಗಡೆ ಮಾಡ್ಲಿಲ್ಲ. ಸೊ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬಿಡುಗಡೆ ಮಾಡ್ಲಿಲ್ಲ ಅಂತಂದ್ರೆ 5,000 ಕೋಟಿ ಎಲ್ಲಿಂದ ತಕೊಂಡ್ ಬರ್ಲಿ? ಆರೋಪ ಮಾಡ್ತಾ ಇದ್ದಾರೆ. ಇಲೆಕ್ಷನ್ ಹತ್ರ ಬರ್ತಲ್ಲ, ನಾನಲ್ಲ, ಅವ್ರಿಗೆ ತಿಳುವಳಿಕೆ ಕಡಿಮೆ, ಅದಕ್ಕೆ ಆರೋಪ. ಈಗ ಹೆಬ್ಬಾಳ್ಕರ್ ಅಂದ್ರೆ ಪವರ್ಫುಲ್, ಹಠಮಾರಿ, ಕೊನೆ ಕ್ಷಣದಲ್ಲಾದ್ರೂ ಮಂತ್ರಿ ಹಾಗೆ ಬರ್ತಾರಂತೆ ನಿಮ್ಮ ಅಭಿಮಾನಿಗಳು ಈಗ ನಿರೀಕ್ಷೆಯಲ್ಲಿದ್ದಾರೆ, ನಂಬಿದ್ದಾರೆ, ವಿಶ್ವಾಸ ಇಟ್ಟಿದ್ದಾರೆ. ನಿಮ್ಮ ಅಭಿಮಾನಿಗಳಿಗೆ ಏನ್ ಹೇಳ್ಬೇಕು? ಆ ನಂಬಿಕೆಯನ್ನ ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳ್ತೀನಿ.